ರಾಷ್ಟ್ರ ಮಟ್ಟದಲ್ಲಿ ಜಾತಿ ಗಣತಿ ಪ್ರಾರಂಭ ಆಗಿದೆ. ಅದಕ್ಕೆ ಪಂಚಮಸಾಲಿ ಸಮಾಜದವ್ರು ಏನಂತ ಬರೆಸ್ಬೇಕು ಅನ್ನೋಂಥದ್ದು ವಕೀಲರು ಪರಿಷತ್ ಏನಿದೆ ಅವರು ಎಲ್ಲರೂ ಕೂಡಿ ಚರ್ಚೆ ಮಾಡಿ ಮುಂದಿನ ಸಮುದಾಯದ ಒಂದೇ ಸಮಾಜದಲ್ಲ, ಈಗ ಅನೇಕ ಸಮುದಾಯಗಳು ಲಿಂಗಾಯತ ವೀರಶೈವ ಪರಿಸಲಾರ್ದೇ ನೇರವಾಗಿ ತಮ್ಮ ಉಪಜಾತಿ ಮತ್ತು ಹಿಂದುತ್ವ ಬರ್ಸಿದ್ರಿಂದ ಅವರೆಲ್ಲ ಮೀಸಲಾತಿ ಸೌಲಭ್ಯ ಸಿಕ್ಕೈತಿ. ಈಗ ಈ ಸಮಾಜನೂ ಏನು ಬರೆಸ್ಬೇಕು ಅನ್ನೋಂಥ ನಿರ್ಣಯ ಮಾಡ್ಲಿಕ್ಕೆ ಅವ್ರು ಕೂಡ್ಯಾರ. ಎಲ್ಲ ನ್ಯಾಯವಾದಿಗಳು ಕೂಡ್ಕೊಂಡು ಕಾನೂನಿನ ಚೌಕಟ್ಟಿನಲ್ಲಿ ಸಮುದಾಯಕ್ಕೂ ಒಳ್ಳೆಯದಾಗಬೇಕು ಮತ್ತು ನಮ್ಮ ಭವಿಷ್ಯದ ನಮ್ಮ ಇಡೀ ವೀರಶೈವ ಲಿಂಗಾಯತ ಸಮುದಾಯ ಇವತ್ತು 2D ಒಳಗೆ ಎಲ್ಲ ಸಮಾಜದವ್ರು ಇದೀವಿ, ಬರೇ ಲಿಂಗಾಯತರು ಪಂಚಮಸಾಲಿ ಇಲ್ಲ. ಅದರ ಸಮಾಜದ ಲಿಂಗಾಯತರು ಅದಾರ, ಮರಾಠರು ಅದಾರ, ಜೈನರು ಅದಾರ, ಇವೆಲ್ಲ ಸಮುದಾಯ ಕೂಡಿ 2D ಆಗೈತಿ. ಅದು ಸಿಗಬೇಕಾದ್ರೆ ಏನು ಮಾಡ್ಬೇಕು ಹೋರಾಟ ಅನ್ನೋಂಥದ್ದು ಚರ್ಚೆ ಆಗ್ತದೆ. ನೋಡ್ರಿ, ಸಿದ್ದರಾಮಯ್ಯನವರು ಭಾಳ ದೊಡ್ಡ ಅಪಮಾನ ಸಮುದಾಯಕ್ಕೆ ಮಾಡ್ಯಾರ. ಬೆಳಗಾವಿಯ ಅಧಿವೇಶನ ನಡೆದಾಗ ಶಾಂತ ರೀತಿಯಿಂದ ನಡೆದಂಥ ಒಂದು ಹೋರಾಟದಲ್ಲಿ ನಮ್ಮ ಸಮುದಾಯದ ಜನರಿಗೆ ಹೀನಾಯವಾಗಿ ಹೊಡಿಸಿ ಅಪಮಾನ ಮಾಡ್ಯಾರ. ಅದಕ್ಕೆ ಅವರಿಗೆ ನಾವು ಕೇಳುವಂಥ ಮೀಸಲಾತಿ ಅಸಂವಿಧಾನಾತ್ಮಕ ಅಂತ ಹೇಳ್ತಾರೆ ಸಿದ್ದರಾಮಯ್ಯ. ಇವತ್ತು ಮುಸ್ಲಿಮರಿಗೆ 4% ಕೊಟ್ಟಾರ, ಅದು ಅಸಂವಿಧಾನ. ಸಂವಿಧಾನದಲ್ಲಿ ಧರ್ಮದ ಆಧಾರ ಮ್ಯಾಗ ಮೀಸಲಾತಿನೇ ಕೊಡ್ಲಕ್ಕೆ ಬರೋದಿಲ್ಲ. ಇವತ್ತೇನು ಸಿದ್ದರಾಮಯ್ಯನವರು ಅದಕ್ಕೆ ಸಂವಿಧಾನಾತ್ಮಕ ಅದೇ ಅಸಂವಿಧಾನ ಐತಿ ಮತ್ತು ಹೀನಾಯ ಹೊಡೆದಾರ ಕೋರ್ಟ್ ಆರ್ಡರ್ ಮಾಡಿದೆ, ಅದು ತನಿಖೆ ಆಗ್ಬೇಕಂತ. ಮತ್ತು ಡಬಲ್ ಬೆಂಚಿಗೆ ಹೋಗಿದ್ರು, ಅಲ್ಲಿನೂ ತಿರಸ್ಕಾರ ಆಗೈತಿ. ಅಂದರೆ ಅದನ್ನು ತನಿಖೆ ಮಾಡಿಬಿಟ್ರೆ ಸಿದ್ದರಾಮಯ್ಯ ಮತ್ತು ಸಿದ್ದರಾಮಯ್ಯ ಹಿಂದಿರುವಂಥ ನಮ್ಮ ಕೆಲವೊಂದು ಜಾತಿಯ ಲೀಡರ್ಗಳು ಕೂಡಿ ಷಡ್ಯಂತ್ರ ಮಾಡಿ ಈ ಸಮುದಾಯದಲ್ಲಿ ಒಕ್ಕಟ್ಟನ್ನು ಇವತ್ತು ಹೊಡಿಬೇಕಂತೇಳಿ ಹೀನಾಗಿ ಪೊಲೀಸರಿಂದ ದುರುಪಯೋಗ ಮಾಡಿಕೊಂಡು ನಮ್ಮ ಸಮುದಾಯ ಮೇಲೆ ಏನು ಒಂದು ರೀತಿ ಹಿಂಸೆ ಮಾಡ್ಯಾರಲ್ಲ, ಅದಕ್ಕೆ ಅವ್ರು ನಾವು ಮೀಸಲಾತಿ ಕೇಳೋದಿಲ್ಲ ಅಂತ ನಾವು ನಿರ್ಣಯ ಮಾಡಿದ್ದಾರೆ. ಈಗ ಮೋಹನ್ ಭಾಗವತ್ ಅವರು ಹೇಳ್ತಾರೆ 75 ವರ್ಷ ಆದಮೇಲೆ ಸೈಲೆಂಟಾಗಿ ಸೈಡಿಗೆ ಸರಿಬೇಕು, ಶಾಲೆಲ್ಲ ಸರಿಬೇಕು ಅಂತ. ಕಾಂಗ್ರೆಸ್ನವರು ಹೇಳೋದು ಅಪರೋಕ್ಷವಾಗಿ ಮೋದಿಯವರಿಗೆ ಹೇಳಿದ್ದಾರೆ. ಮೋಹನ್ ಭಾಗವತ್ ಅವರು ಈ ಸೆಪ್ಟೆಂಬರ್ಗೆ 75 ವರ್ಷ ಆಗುತ್ತೆ. ಮೋದಿಯವ್ರಿಗೆ ಯಾಕೆ ಅವ್ರಿಗೆ ಯಾಕೆ ಹೇಳ್ತಾರೆ? ದೇಶದಾಗೆಲ್ಲ ಇರೋರು 75 ವರ್ಷ ದಾಟದವರು ಮನ್ಯಾಗ ಮಕ್ಕಳನ್ನ ಮೊಮ್ಮಕ್ಕಳನ್ನ ಆಟಿಸೋದ್ಕೊಂಡ್ರಪ್ಪ ತಂದಂಗೆ. ಬರೀ ಮೋದಿಯವ್ರಿಗೆ ಪಾಪ ಮೋದಿಯವ್ರನ್ನ ಯಾಕೆ ನೀವು ಮದುವೆ ಮಾಡ್ತೀರಿ? ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಂದ್ರೆ ಇಡೀ ದೇಶದ ಒಂದು ಗುರು ಇದ್ದಂಗೆ. ಗುರುವಿನ ಸ್ಥಾನದಿಂದ ಅವರು ಹಿರಿತನದಿಂದ ಹೇಳ್ಯಾರ, ಅದು ಎಲ್ಲರೂ ಪಾಲಿಸ್ಬೇಕು ಅನ್ನೋದು ಬರೀ BJPಗಲ್ಲ, ಕಾಂಗ್ರೆಸ್ಗೂ ಬತ್ತು, ಜನತಾದಳಕ್ಕೂ ಬತ್ತು, ಲಾಲುಗೂ ಬತ್ತು, ಗೋಲುಗೂ ಬತ್ತು, ಎಲ್ಲರಿಗೂ.